ಪ್ರೀತಿಯಿಂದ ಪ್ರೀತಿಯಿಂದ. ಹ್ಯಾಪಿ ಯುಗಾದಿ ಅಮ್ಮಾಜಿ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಯುಗಾದಿ ಶುಭಾಶಯಗಳು. ಅಮ್ಮಾಜಿ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಾನಿವತ್ತು ಬೆಲ್ಲ ಮಾತ್ರ ತಿಂದೆ, ಬೇರೆ ತಿನ್ಲೇ ಇಲ್ಲ, ಬೇಡ ಅನ್ಬಿಟ್ಟೆ. ಓಕೆ ಓಕೆ, ಸಿಹಿ ಮಾತ್ರ ನೀನ್ ತಿನ್ನು, ಕಹಿ ಎಲ್ಲ ನಾನ್ ತಿಂತೀನಿ. ಓಕೆನಾ? ಓಕೆ. ಅಮ್ಮೈ, ಹ್ಯಾಪಿ ಯುಗಾದಿ. ಎ ಗಿಫ್ಟ್ ಫಾರ್ ಯು. ಚೆನ್ನಾಗಿಲ್ಲ ಕಣೋ, ನೀನೇ ಇಟ್ಕೋ. ಫ್ರೆಂಡ್, ನನಗೆ ಬರೀ ಬೆಲ್ಲ ಕೊಡು ಬಾ. ಆಕಾಶ್, ಇದು ಅಮ್ಮೈ ಮೊಬೈಲ್ ಅಲ್ವಾ? ಅವನದನ್ನು ಗುರುತೇ ಹಿಡಿಲಿಲ್ಲ. ಪರವಾಗಿಲ್ಲ, ಅವನ ಹತ್ರ ಏನೇನು ಮಾತಾಡಿ ಬಾಯ್ ಬಿಡಿಸ್ಬೇಕು ಅಂದ್ಕೊಂಡಿದ್ನೋ ಅವೆಲ್ಲ ಇನ್ಫಾರ್ಮೇಶನ್ ಇದರಲ್ಲಿದೆ. ಲಕ್ಕಿಲಿ ವರ್ಕ್ ಆಗ್ತಿದೆ. ಈ ಕ್ಷಣದಿಂದ ನನ್ನ ಕೆಲಸ ಶುರು. ನಿಮಗೆಲ್ಲ ಅಮ್ಮಾಯಿ ಬಗ್ಗೆ ಮ್ಯಾಜಿಕ್ ಮಾಡೋ ದಿನಗಳು ಹತ್ರ ಬರ್ತಿದೆ. ಅಮ್ಮಾಜಿ, ಮೊಬೈಲ್ ಸಿಕ್ಕಿ ಎಂಥ ಒಳ್ಳೆ ವಿಷಯ ಆಗ್ತಿದೆ. ಈ ಯುಗಾದಿ ನಮಗೆಲ್ಲ ತುಂಬ ಒಳ್ಳೆ ದಿನಗಳನ್ನು ತರ್ತಿದೆ ಅಂತ ನನಗೆ ಅನಿಸ್ತಿದೆ. ಅಮ್ಮೈಗೂ ಒಳ್ಳೇದಾಗಬೇಕು, ನಿನಗೂ ಒಳ್ಳೇದಾಗಬೇಕು. ಆ ಕಾಯಿನ್ಸ್ ತಗೋ, ಇದು ನಿನ್ ಯುಗಾದಿ ಗಿಫ್ಟ್. ಮಂಕೆ, ಈ ನಾಣ್ಯಗಳಲ್ಲಿ ಏನ್ ವಿಶೇಷ ಐತೆ ಗೊತ್ತೇನ್ಲ? ಈ ಹುಡುಗರಿಗೆ ಈ ಮನೆ ಹಳೆ ಸಂಪ್ರದಾಯ ಏನೂ ಗೊತ್ತಿಲ್ಲ. ತೇಜು, ಈ ಮನೇಲಿ ಯಾವ ಗಂಡ್ಮಕ್ಳಿಗೆ ಮದುವೆ ಆದ್ರೂ ಅವ್ರ ಹೆಸರಲ್ಲಿ 100 ಚಿನ್ನದ ನಾಣ್ಯಗಳಿಗೆ ಅಚ್ಚ ಹಾಕ್ಸಿ ಯುಗಾದಿ ದಿನ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಆದ್ರೆ ಈ ಬಾರಿ ಅಮ್ಮಾಜಿ ಈ ನಾಣ್ಯಗಳಲ್ಲಿ ವಿಶೇಷ ಐಡಿಯಾ ಮಾಡಿಟ್ಟಿದ್ದಾರೆ. ನಿನ್ ಬಗ್ಗೆ ನಾನು ಹೇಗ್ ಪ್ರೀತಿ ತೋರಿಸ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ತೇಜು. ಅದಕ್ಕೆ ನೀನೇ ನಮ್ಮನೆ ಯುವರಾಜ ಅನ್ಕೊಂಡು ಅಮ್ಮಾಜಿ ಈ ನಾಣ್ಯದ ಮೇಲೆ ಒಂದ್ ಕಡೆ ನಿನ್ನ ಮುಖ, ಇನ್ನೊಂದ್ ಕಡೆ ನೀಲು ಮುಖ ಹಚ್ಚಾಕ್ಸವ್ರೆ. ಕತೆ ಮುಗೀತು. ನಮ್ಮ ಯುವರಾಜ ಇವತ್ತೆಲ್ಲ ನೀಲ ನೆನ್ಪಲ್ಲೇ ಇರ್ತಾರೆ. ಜಯ, ಮಕ್ಕಳಿಗೆ ಏನೇನೆಲ್ಲ ಅನ್ಕೊಂಡಿದ್ವೋ ಅದನ್ನೆಲ್ಲ ಕೊಡೋದಕ್ಕೆ ತೆಗ್ದಿಡು. ಅಷ್ಟು ವರ್ಷಗಳಿಂದ ಜೋಪಾನವಾಗಿ ಎತ್ತಿಟ್ಟಿದ್ದನ್ನೆಲ್ಲ ನಿಜವಾಗ್ಲೂ ಕೊಡ್ತೀಯ ಶಮ? ಈ ಯುಗಾದಿಗೆ ಏನಾದ್ರೂ ಕೊಡ್ಲೇಬೇಕು ಅಂತ ಅನ್ಸಿದೆ, ಕೊಟ್ಟು ಬಿಡ್ತೀನಿ. ಹಂಗಾರೆ ಎಲ್ರನ್ನು ಬಿರ್ಬಿರ್ನ್ ಬರೇಳ್ಬಿಟ್ಟು ಅಣ್ಣನು ಕರ್ಕೊಂಡ್ ಬಂದ್ಬಿಡ್ತೀನಿ. ನಾನು ಲಾಕರ್ ಇಂದ ನೀನ್ ಹೇಳಿದ್ದನ್ನೆಲ್ಲ ತರ್ತೀನಿ. ಅಮ್ಮಾಜಿ, ನಾನು ನೀಲುನ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಮದುವೆ ಆಗ್ಬಿಟ್ಟೆ. ಪ್ರೀತಿಯಿಂದ ಪ್ರೀತಿಯಿಂದ